ರಾಜಕಾರಣಿಗಳು ಮಾತ್ರ 24 ಗಂಟೆ ರಾತ್ರಿ 12 ಗಂಟೆ ಪತ್ರಕರ್ತರು ನಗ್ತಾ ಇದ್ದಾರೆ, ತಲೆ ಅನ್ಕೊಂಡು ನಿಂತದೆ. ನಾವ್ ಹೇಳೋ ಕತೆ ಹೆಂಗಿರುತ್ತೆ ಅಂದ್ರೆ, ಒಬ್ಬ ತೆಂಗಿನ ಮರ ಹತ್ತಾ ಇದ್ರಂತೆ. ಏನಕ್ಕ ತೆಂಗಿನ ಮರ ಹತ್ತಾ ಇದ್ದಂತೆ? ಹಸುವಿಗೆ ಹುಲ್ಲು ಕಿತ್ಕೊಳ್ಳಕ್ಕೆ ಅಂತ ಹೇಳಿದ್ನಂತೆ. ತೆಂಗಿನ ಮರ ಏನಕ್ಕೆ ಹಾಕ್ತಾರೆ? ತೆಂಗಿನಕಾಯಿ ಕಂತನ ಮಾಡಕ್ ಹಾಕ್ತಾರೆ. ಹಸುಗಳು ಹುಲ್ಲು ಕಿತ್ತಕ್ಕಲ್ಲ ಹತ್ತೋದು. ಹಂಗಿರುತ್ತೆ ರಾಜಕಾರಣಿಗಳಂದ್ರೆ 24 hours ಕೆಲಸ ಮಾಡ್ತೀವಿ, ತಲೆ ಹಿಂಗೆ ಅನ್ನೋದಲ್ಲ, ಬಂದ್ರೆ ಗೊತ್ತಾಗುತ್ತೆ ಎಲ್ಲರಿಗೆ. ಅದರಿಂದ ಸ್ವಲ್ಪ ತಡ ಆಯ್ತು, ಏನ್ ಅನ್ಕೋಬೇಡಿ. ಇವತ್ತು ನಮ್ಮ ಮಾಡ್ತಾ ಇದ್ದಾರೆ, ಬಡವರೇ ಇಲ್ಲೇ ಇರುವಂತ ಸ್ಟೇಟ್ ಕೇರಳ. ಏನಪ್ಪ ಗೊತ್ತಾ? ಇದು ಯಾರಿಗಾದ್ರೂ ಗೊತ್ತಾ? ನೋಡಿದ್ದೀರಾ? ಯಾರಾದ್ರೂ ಕೇಳಿಸ್ಕೊಂಡಿದ್ದೀರಾ? ಈ 10ನೇ ತಾರೀಕೇನೋ ಮಾಡ್ತಾ ಇದ್ದಾರೆ ಕೇರಳದಲ್ಲಿ. ಬಡವರು ಇಲ್ಲ ನಮ್ಮಲ್ಲಿ, ಎಲ್ಲ ನಾವು ಬಿಲೋ ಪಾವರ್ಟಿ ಬಿಟ್ಟು ಊಟಕ್ಕೆ ಓಡಾಡಕ್ಕೆ ಖರ್ಚಿಗೆ ಇಲ್ಲ ಅಂತ ಕೇರಳ ಅವರು ಡಿಕ್ಲೇರ್ ಮಾಡ್ತಾ ಇದ್ದಾರೆ. ಇವತ್ತು ಇಂಡಿಯಾದೆಲ್ಲ ಫಸ್ಟ್ ಸ್ಟೇಟು. ಆ ತರ ನಮ್ಮ ಕೋಲಾರ ಜಿಲ್ಲೆಯನ್ನು ನಾವು ಮಾಡ್ಕೋಬೇಕಂದ್ರೆ ಈ 4 ಕೆಲಸಗಳನ್ನ ನಾವು ಮಾಡ್ಬೇಕಾಗ್ತದೆ. ಖಂಡಿತವಾಗ್ಲೂ 4 ಕೆಲಸವನ್ನು ನಾವು ಮಾಡ್ತೀವಿ. ಅಭಿವೃದ್ಧಿ ವಿಚಾರದಲ್ಲಿ ಹಿಂದೆ ಹೋಗೋದಿಲ್ಲ. ಅಭಿವೃದ್ಧಿ ವಿಚಾರದಲ್ಲಿ ಎಲ್ಲರ ಹತ್ರ ಇರ್ತೀವಿ. ಇವತ್ತು ಇನ್ನೂ ಒಂದ್ಸರಿ ನಾನು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಅಧಿಕಾರಿ ವರ್ಗದವ್ರಿಗೂ ಎಲ್ಲರಿಗೂ ನಾನು ಹೇಳೋದಿಷ್ಟೇ, ಕೆಲಸ ಮಾಡಿ, ದೇವರು ಒಳ್ಳೇದು ಮಾಡ್ತಾರೆ. ಟೀಚರ್ಸು ಅಷ್ಟೇ ಕೆಲಸ ಮಾಡಿ. ಇವತ್ತು ನಾನು ಹುಟ್ಟಿದ ಹಬ್ಬದ ದಿವಸ ನಮ್ಮ ಗುರುಗಳಾದಂಥ BT ಕೃಷ್ಣಪ್ಪ ಅವ್ರಿಗೆ ಪಾದಕ್ಕೆ ನಮಸ್ಕಾರ ಹಾಕಿ ನಾನು ಬರೋದು. ಹುಟ್ಟಿದ ಹಬ್ಬದ ದಿವಸ ಹೋಗಿ ನನ್ನ ತಂದೆ ತಾಯಿ ನಾನು ನಮಸ್ಕಾರ ಹಾಕ್ತೀನಿಲ್ವೋ, ನನ್ನ ಗುರುಗಳಿಗೆ ನಾನು ನಮಸ್ಕಾರ ಹಾಕ್ತೀನಿ. BT ಕೃಷ್ಣಪ್ಪ ಅವರು ಅಂತ ನಮ್ಮ ಗುರುಗಳು, ಅವ್ರ ಪಾದಕ್ಕೆ ನಮಸ್ಕಾರ ಹಾಕೊಂಡು ಬರ್ತೀನಿ. ಆದರೆ ಸರ್ಕಾರಿ ಎಂಪ್ಲಾಯೀಸು ಅಷ್ಟೇ, ಟೀಚರ್ಸು ಅಷ್ಟೇ. ತಂದೆ ತಾಯಿಗೆ ಯಾರು ಭಯ ಪಡೋದಿಲ್ಲ, ಟೀಚರ್ಸ್ ಅಂತ ಭಯ ಪಡ್ತಾರೆ. ಹುಡುಗರಾಗ ಯಾರು ನಾವೆಲ್ಲ ಭಯ ಪಡ್ತಾ ಇದ್ದೀವಿ. ಆ ರೀತಿ ಟೀಚರ್ಸು ಅಷ್ಟೇ, ಸರ್ಕಾರಿ ಎಂಪ್ಲಾಯೀಸು ಅಷ್ಟೇ ಒಳ್ಳೆ ಕೆಲಸ ಮಾಡಬೇಕು. ಆದ್ರೂ ನಾನು ಒಂದು ಹೇಳ್ತೀನಿ, ನಮ್ಮ ಜಿಲ್ಲೆಯ ಏನು ಅಧಿಕಾರಿ ವರ್ಗದವರು ಇದ್ದಾರೆ ಅವ್ರ ಕೆಲಸ ನಮಗೆ ತೃಪ್ತಿ ತಂದಿಲ್ಲ. ಯಾಕಂದ್ರೆ ನಾವು ನಮ್ಮ ಫಾಸ್ಟ್ಗೆ ನಮ್ಮ ಮಟ್ಟಿಗೆ ಅವ್ರು ಬರಕ್ ಆಗ್ತಾ ಇಲ್ಲ. ಆದ್ರೆ ಕೆಲಸ ಮಾಡೋದ್ರಲ್ಲಿ ತುಂಬಾ ಇದು ಆಗ್ತಾ ಇದ್ದೀವಿ. ಅದರಿಂದ ಇನ್ನು ಮುಂದಿನ ದಿನಗಳಲ್ಲಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಜೊತೆ ಕುತ್ಕೊಂಡು ಯಾರ್ಯಾರೇನಂತ ಚರ್ಚೆ ಮಾಡಿ ಎಲ್ಲವನ್ನೂ ಸರಿಪಡಿಸಿ ಮುಂದಿನ ದಿನಗಳಲ್ಲಿ ಇನ್ನ ಶಾಲಾ ಕಾಲೇಜುಗಳಿಗೆ ಒತ್ತನ್ನು ಕೊಟ್ಟು, ಇಂಡಸ್ಟ್ರೀಸ್ಗೆ ಒತ್ತನ್ನು ಕೊಟ್ಟು, ರೈತರಿಗೆ ಒತ್ತನ್ನು ಕೊಟ್ಟು, ಹಾಸ್ಪಿಟಲ್ಸ್ಗೆ ಒತ್ತನ್ನು ಕೊಡೋದೇ ನನ್ನ ಕಾನ್ಸೆಪ್ಟ್. ಈ 4ಕ್ಕೆ ಬೇರೆ ಯಾವುದೂ ಇಲ್ಲ. ನಾನು ಈ 4 ಮಾಡ್ತೀವಿ, ಮಾಡ್ತೀವಿ ಅಂತ ಹೇಳ್ತಾ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮೆಲ್ಲ ಕಾಲೇಜಿನ ವಿದ್ಯಾರ್ಥಿನಿಯರಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇದಕ್ಕೆಲ್ಲ ಸಹಕರಿಸಿದ ನಮ್ಮ ಇಬ್ಬರು ಮಂತ್ರಿಗಳಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನು ಹೇಳ್ತೀನಿ. ಅದೇ ರೀತಿಯಲ್ಲಿ ಇವತ್ತು ನಮ್ಮ ಅನಿಲ್ ಅಣ್ಣ ಅವರು ಈ ಪ್ಲಾನ್ ಮಾಡೋದಕ್ಕೆ, ಇದೆಲ್ಲ ಮಾಡೋದಕ್ಕೆ ನಾನು ಸ್ವಲ್ಪ ಹಿಂದೆ ಹೋಗಿ ಬಿಸಿ ಇದ್ದು ನಮ್ಮ ಸುಧಾಕರನ್ ಅವ್ರ ಜೊತೆ ಕುತ್ಕೊಂಡು ಹಂತವಾಗಿ ಇವರು ಅದನ್ನ ಪ್ಲಾನ್ ಮಾಡಿದ್ದಾರೆ. ಅವ್ರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ನಮ್ಮ ನಗರಸಭೆ ಅಧ್ಯಕ್ಷರು ಲಕ್ಷ್ಮೀದೇವಪ್ಪನವರು ಇದ್ದಾರೆ, ಅವ್ರಿಗೂ ಧನ್ಯವಾದ ಹೇಳ್ತೀನಿ. ಒಳ್ಳೆ ಅವತ್ತು ಹೇಳಿದ್ರು, ಅಣ್ಣ ಇಷ್ಟು ದಿನ ನಾನು ಅಧ್ಯಕ್ಷನಾಗಿ ನಾನು ನಗರಸಭೆಯಲ್ಲಿದ್ದೆ, ಇವತ್ತು ನನಗೆ ತೃಪ್ತಿ ತಂದಿದೆ. ಯಾಕಂದ್ರೆ ಇಷ್ಟೊಂದು ಕಾಲೇಜುಗಳ ವಿದ್ಯಾಭ್ಯಾಸಕ್ಕೋಸ್ಕರ ಕಾಲೇಜುಗಳಿಗಿಂತ ಬಿಲ್ಡಿಂಗ್ ಕಟ್ತಾ ಇರೋದು ನಾನು ಇವತ್ತು ನಿಮ್ಮೆಲ್ಲರ ಜೊತೆ ಇರೋದು ನಾನು ಇವತ್ತು ತೃಪ್ತಿ ತಂದಿದೆ. ನಾನು ಅಧ್ಯಕ್ಷನಾಗಿದ್ದೆ, ನನಗೆ ತುಂಬಾ ಖುಷಿ ಆಯಿತು. ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ನಮ್ಮ DC ಸಾಹೇಬರು, SP ಸಾಹೇಬರು, ನಮ್ಮ ಅನಿಕೊಂಡವರು, ಆಮೇಲೆ ನಮ್ಮ ಎಲ್ಲ ಕಾಲೇಜಿನ ಪ್ರಿನ್ಸಿಪಾಲ್ರು, ಟೀಚರ್ಸು, ಆಮೇಲೆ ಮುಖ್ಯವಾಗಿ ಇವತ್ತೇನಾದರೂ ನಮ್ಮ ವುಮೆನ್ಸ್ ಕಾಲೇಜ್ ಏನಾದರೂ ಸ್ವಲ್ಪ ಅಟ್ಟಿಗೆ ಸರಿಪಡ್ತಾ ಇದೀವಿ ಅಂತ ಹೇಳಿದ್ರೆ ನಮ್ಮ ಸಿಂಡಿಕೇಟ್ ಸದಸ್ಯರು ಜೈದೀಪ್ ಅವರು, ಆಮೇಲೆ ನಮ್ಮ ಗೋಪಾಲ್ ಗೌಡರು, ಆಮೇಲೆ ನಮ್ಮ ಅರ್ಬಾಜ್ ಅವರು, ಆಮೇಲೆ ನಮ್ಮ ಮೇಡಮ್ ಅವರು ಇದ್ದಾರೆ, ಅವರು ಆಗ್ಬೋದು, ಇವರೆಲ್ಲರೂ ಒಳ್ಳೆ ಇದಾಗ್ತಾ ಇದೆ. ಯೂನಿವರ್ಸಿಟಿನಲ್ಲಿ ಆಗ್ಬೋದು, ಈ ಕಡೆ ನಮ್ಮ ವುಮೆನ್ಸ್ ಕಾಲೇಜಲ್ಲಿ ಆಗ್ಬೋದು. ವುಮೆನ್ಸ್ ಕಾಲೇಜಲ್ಲಿ ಏನಾಗಬೇಕಂದ್ರೆ ನಮ್ಮ ವುಮೆನ್ಸ್ ಕಾಲೇಜ್ ಸಿಂಡಿಕೇಟ್ ನಮ್ಮ ರಗಣ್ಣ ಅವರೆಲ್ಲ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಈ ರೀತಿ ಅನೇಕ ಅಭಿವೃದ್ಧಿಗಳಿಗೆ ನಾವು ಹೋಗ್ತಾ ಇದ್ದೀವಿ. ಇದು 103 ಕೋಟಿ ರೂಪಾಯಿ ಕೆಲಸಕ್ಕೆ ಏನು ಇವತ್ತು ಇದರಲ್ಲಿ ಅರ್ಧ ಇವತ್ತು ಕೆಲಸ ಸ್ಟಾರ್ಟ್ ಮಾಡಿದ್ವಿ, ಇನ್ನರ್ಧ 10ನೇ ತಾರೀಕು ಮೇಲೆ ಸ್ಟಾರ್ಟ್ ಮಾಡ್ತೀವಿ ಹೇಳ್ತೀವಿ. ಇದೇ ತರ ಇನ್ನ 100 ಕೋಟಿ ರೂಪಾಯಿ ನಮ್ಮ ಸರ್ಕಾರಿ ಕಾಲೇಜುಗಳಿಗೆ ತಂದು ಇದೇ ನಮ್ಮ ಸುಧಾಕರನ ಸುರೇಶ್ ಅವ್ರ ನಾಯಕತ್ವದಲ್ಲಿ ನಿಜವಾಗ್ಲೂ ನಾವು ಕೆಲಸಗಳನ್ನ ಮಾಡಿ ನಮ್ಮ ಮಿಕ್ಕಿದ ಕೆಲಸಗಳು ಮಾಡ್ತೇವೆ. ಇವತ್ತು ಗೌರ್ಮೆಂಟ್ ಲಾ ಕಾಲೇಜ್ ಅಂದ್ರೆ ಕರ್ನಾಟಕಕ್ಕೆ ಫಸ್ಟ್ ಲಾ ಕಾಲೇಜ್ ನಮ್ಮ ಕೋಲಾರದು. ಕರೆಕ್ಟ್ ಇಲ್ವಾ ಮೇಡಮ್? ಅವ್ರು ನೀವು ಮೇಡಮ್ ಅನ್ಬಾರ್ದು, ನಿಮ್ಮನ್ನ ಅಮ್ಮ. ಅಲ್ಲಿ ನೀವೇ ಕರೆಕ್ಟ್ ಇಲ್ಲ. ನಮ್ಮ ಗೌರ್ಮೆಂಟ್ ಲಾ ಕಾಲೇಜು ಫಸ್ಟ್ ಕಾಲೇಜ್ ನೀವು ಇದ್ರಿ ಅಲ್ಲಿ. ಈಗ ಇಲ್ಲಿ ಬಂದಿದ್ರೆ ಮೊದಲು ಅಲ್ಲಿ ಇದ್ರಿ. ಲಾ ಕಾಲೇಜು ಫಸ್ಟ್ ಕಾಲೇಜು. ಇವತ್ತು 40-45 ಜನ ಇದರಲ್ಲಿ ಓದಿರುವಂತ ನಮ್ಮ ಕೋಲಾರ ಲಾ ಕಾಲೇಜಲ್ಲಿ ಓದಿರುವಂತವರು 45 ಜನ ಇವತ್ತು ಜಡ್ಜ್ಗಳಿದ್ದಾರೆ. 40-45 ಜಡ್ಜ್ಗಳಿದ್ದಾರೆ ಇವತ್ತು. ಇಲ್ಲಿ ಓದಿರೋರೆಲ್ಲ ಎಲ್ಲೋ ಮಟ್ಟಕ್ಕೆ ಹೋಗಿದ್ದಾರೆ. ಆದ್ರೆ ನಮ್ಮ ಕೋಲಾರಿಗೆ ಅಂತ ಒಂದು ಇತಿಹಾಸ ಇದೆ. ಆ ಇತಿಹಾಸವನ್ನ ತಿದ್ದಬೇಕು ಅಂತ ಹೇಳಿದ್ರೆ ಇವತ್ತು ನಮ್ಮ ಕೋಲಾರಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗಲೇಬೇಕು, ಲಾ ಕಾಲೇಜು ಆಗಬೇಕು, ವುಮೆನ್ಸ್ ಕಾಲೇಜ್ ಇನ್ನೂ ಚೆನ್ನಾಗಿ ಮಾಡಬೇಕು, ನಮ್ಮ ಬಾಯ್ಸ್ ಕಾಲೇಜು ಮಾಡಬೇಕು. ಎಲ್ಲ ಸರ್ಕಾರಿ ಕಾಲೇಜುಗಳಲ್ಲಿ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ ಇರುವಂತಹ ಕಾಲೇಜುಗಳನ್ನ ನಮ್ಮ ಸಾಫ್ಟ್ವೇರ್ ಕಂಪ್ನಿ ಟೈಪಲ್ಲಿ ಮಾಡಬೇಕು. ಸಾಫ್ಟ್ವೇರ್ ಕಂಪ್ನಿಯವರು ಏನಕ್ಕೆ ಮಾಡಬೇಕು, ಆ ರೀತಿಯಲ್ಲಿ ಮಾಡಬೇಕು ಅಂತ ನಮ್ಮ ಗುರಿ. ಕೆಲವರು ಇಲ್ಲಿಂದ ಹೋಗಿ ಅದು ಇದು ಅಂತ ಸುಳ್ಳು ಹೇಳಕ್ ಹೋಗ್ತಾರೆ. ಎಲ್ಲಿ ಸುರೇಶ್ ಹತ್ರ ಹೋಗ್ತಾರೆ, ಇನ್ನೊಬ್ಬರ ಹತ್ರ ಹೋಗ್ತಾರೆ, ಇನ್ನೊಬ್ಬರ ಹತ್ರ ಸುಳ್ಳು ಹೇಳಕ್ ಹೋಗ್ತಾರೆ. ಅವರೆಲ್ಲ ಅವ್ರ ಮಾತು ಕೇಳೋದೇ ಇಲ್ಲ. ಆದ್ರೂ ನಾವೇನ್ ಹೇಳ್ತೀವಿ,
ಕೆಲಸ ಮಾಡಬೇಕು, ಕೆಲಸ ಮಾಡೋಕ್ಕೋಸ್ಕರ ಬಂದಿದ್ದೀವಿ, ಕೆಲಸ ಮಾಡ್ತೀವಿ ಅನ್ನೋದು ಉದ್ದೇಶದಿಂದ ಕೆಲಸ ಮಾಡ್ತೀವಿ. ಒಂದನ್ನು ಮಾತ್ರ ಹೇಳಕ್ ಲಾಸ್ಟ್ ಆಗಿ ಇಷ್ಟಪಡ್ತೀನಿ, ನಾನು ಜಗಳ ಮಾಡ್ತೀನಿ. ಆದ್ರೆ ಯಾವುದ್ರ ಮೇಲೆ ಜಗಳ ಮಾಡ್ತೀನಿ ಅಂದ್ರೆ ಕೆಲಸದ ಮೇಲೆ ಜಗಳ ಮಾಡ್ತೀನಿ. ರೋಡಲ್ಲಿ ಅವ್ರ ಮೇಲೆ ಜಗಳ ಮಾಡೋದಿಲ್ಲ, ಮನೆಯಲ್ಲಿ ಜಗಳ ಮಾಡೋದಿಲ್ಲ, ಯಾಕೆ ಆಫೀಸರ್ಸ್ ಮೇಲೆ ಜಗಳ ಮಾಡೋದಿಲ್ಲ, ಆಫೀಸರ್ಸ್ ಮೇಲೆ ಜಗಳ ಮಾಡೋದಿಲ್ಲ. ಆದ್ರೆ ಕೆಲಸದ ಮೇಲೆ ಜಗಳ ಮಾಡ್ತೀನಿ. ಕೆಲಸ ಮಾಡಿಸ್ತೀವಿ, ಕೆಲಸ ಮಾಡೇ ತೀರ್ತೀವಿ. ಇನ್ನೇಗ ಕೆಲವೊಂದು